ಹೋಳಿ ಹಬ್ಬ ಹತ್ತಿರದಲ್ಲಿದೆ. 25ನೇ ತಾರೀಕು ಹೋಳಿ ಹಬ್ಬ ಆಚರಣೆಗೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರಿ. ನೀವು ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತಕರಾರು ಇಲ್ಲ. ಆದರೆ ವಾಣಿಜ್ಯದಲ್ಲಿ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ರೈನ್ ಡ್ಯಾನ್ಸ್, ಪೋಲ್ ಡ್ಯಾನ್ಸ್ ಅಂತೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಕಡಿವಾಣ ಹಾಕಿದೆ ಸರ್ಕಾರ. ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹಾಹಾಕಾರ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ತಟ್ಟಿದಂತಹ ನೀರಿನ ಸಮಸ್ಯೆ. ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ನಲ್ಲಿ ಕಾವೇರಿ ನೀರಿಗೆ ಬ್ರೇಕ್ ಅನ್ನು ಹಾಕಲಾಗಿದೆ. ಕಾವೇರಿ ನೀರನ್ನ ಬಳಕೆ ಮಾಡದಂತೆ ಸರ್ಕಾರ ನಿರ್ಬಂಧವನ್ನು ಹೇರಿದೆ. ಕಾವೇರಿ ನೀರು, ಬೋರ್ವೆಲ್ ನೀರನ್ನ ಬಳಕೆ ಮಾಡಲೇಬಾರದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದು. ಕಮರ್ಷಿಯಲ್ ಪರ್ಪಸ್ಗೆ ನಡೆಸುವಂಥ ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಅನ್ನು ನಡೆಸುವಂತಿಲ್ಲ. ಬಹಳ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದರೆ ಇವತ್ತು ನೀರಿಲ್ಲ ಕುಡಿಯೋದಕ್ಕೆ. ಅಂತರ್ಜಲ ಕ್ಷೀಣಿಸ್ತಾ ಇದೆ. ಅಂತರ್ಜಲ ಮಟ್ಟ ಕ್ಷೀಣಿಸ್ತಾ ಇದೆ. ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತಾರೆ ನೋಡಿ, ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ಗೆಲ್ಲ ಸಾವಿರಾರು ಗಟ್ಟಲೆ ನೀರು ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಅದ್ಯಾವುದನ್ನು ಕೂಡ ನಡೆಸುವಂತಿಲ್ಲ. ಆದರೆ ಈ ಸಾಂಪ್ರದಾಯಿಕವಾಗಿ ನಡೆಸುವಂಥ ಹೋಳಿ ಹಬ್ಬ, ಮನೆಗಳ ಹತ್ರ ನಡೆಸುವಂಥ ಹೋಳಿ ಹಬ್ಬ, ಅದು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಡಿವಾಣ ಇಲ್ಲ. ಒಮ್ಮೆ ನಾವೀಗ ದೃಶ್ಯಾವಳಿ ತೋರಿಸ್ತಾ ಇದ್ದೀವಲ್ಲ ನಿಮಗೆ, 2 ದೃಶ್ಯಾವಳಿ. ಒಂದು ಹೋಳಿ ಹಬ್ಬ ಆಚರಣೆಯ ಸಂದರ್ಭದ ದೃಶ್ಯ, ಫೈಲ್ ವಿಜುವಲ್ಸ್. ಮತ್ತೊಂದು ಕಡೆ ಇವತ್ತಿನ ಪರಿಸ್ಥಿತಿಯ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟೋ ಕೆರೆಗಳು ಇವತ್ತು ಬತ್ತಿ ಹೋಗಿದೆ, ನದಿಗಳಲ್ಲಿ ನೀರಿಲ್ಲ, ಬಾವಿಗಳು ಬತ್ತಿ ಹೋಗಿದೆ, ಖಾಲಿ ಆಗಿದೆ. ಇಂಥ ಸಂದರ್ಭದಲ್ಲಿ ಹೋಳಿ ಹಬ್ಬದ ಆಚರಣೆಯ ವಿಚಾರವಾಗಿ ಕಮರ್ಷಿಯಲ್ ಪರ್ಪಸ್ ಮಾಡೋದಾದರೆ ಅದಕ್ಕೆ ಬ್ರೇಕ್ ಹಾಕಲಾಗಿದೆ.